Jai Shri Krishna. This video is for Gita Olympiad 2025. I am Radha Krishna discussing about first adhyaya of Srimad Bhagavad Gita, shloka number 13 to 23 today. ಅರ್ಜುನ ವಿಷಾದ ಯೋಗದಲ್ಲಿ ಯುದ್ಧ ಆರಂಭ ಆಗುವಾಗ ಹೇಗೆ ಶತ್ರುಗಳ ಎದೆಯನ್ನು ನಡುಗಿಸಲಿಕ್ಕೆ ಏನೆಲ್ಲ ವಾದ್ಯಗಳನ್ನು ಬಾರಿಸಿದ್ರು ಅನ್ನೋದನ್ನು ಈ 13ನೇ ಶ್ಲೋಕದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ತತಃಶಂಖಾಶ್ಚ ಭೇರ್ಯಶ್ಚ ಪಣವಾನಕ ಗೋಮುಖಾಃ ಸಹಸೈವಾಭ್ಯಹನ್ಯಂತ ಸಶಬ್ದಸ್ತುಮುಲೋಭವತ್. ಸಶಬ್ದ ತುಮುಲಃ ಅಭವತ್. ಹೆಂಗಾಗ್ತದೆ ನೋಡಿ ಭವತ್ ಅಂದರೆ ಆ ಶಬ್ದದಿಂದ ದೇಹದಲ್ಲಿ ತುಮುಲ ಉಂಟಾಗ್ತದೆ. ಯಾವುದರಿಂದ? ಶಂಖಾಶ್ಚ ಭೇರ್ಯಶ್ಚ, ಶಂಖಾಃ ಚ ಭೇರ್ಯಃ ಚ, ಪಣವಾನಕ ಗೋಮುಖಾಃ. ಶಂಖ ಇರ್ಬೋದು, ಭೇರ್ಯ ಇರ್ಬೋದು, ಡೋಲ್ ಇರ್ಬೋದು, ಗೋಮುಖ ಅಂದರೆ ನಗಾರಿಗಳಿದ್ದಿರ್ಬೋದು, ಅಥವಾ ಪಿ ರೀತಿಯಲ್ಲಿ ಗಾಳಿಯಲ್ಲಿ ಊದ್ತಕ್ಕಂಥ ಇದಿರ್ಬೋದು. ಎಲ್ಲವನ್ನು ಒಟ್ಟಿಗೆ ಊದೋದ್ರಿಂದ ಆ ಶಬ್ದದ ಭಯಾನಕತೆ ಏನಾಗ್ತದೆ, ಎಲ್ಲರ ಮನಸ್ಸಿನಲ್ಲಿ ತುಮುಲವನ್ನು ಉಂಟು ಮಾಡ್ತದೆ. ಆವಾಗ ಮುಂದೆ ಏನಾಯಿತು? ತತಶ್ವೇತೈರ್ಹಯೈರ್ಯುಕ್ತೆ ಮಹತಿ ಸ್ಯಂದನೆ ಸ್ಥಿತೌ ಮಾಧವ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದಧ್ಮತು. ತತಶ್ವೇತೈ, ತತಃ ಶ್ವೇತೈ ಹಯೈ ಯುಕ್ತೆ, ಬಿಳಿಯ ಕುದುರೆಯಿಂದ ಕೂಡಿದಂತಹ ರಥದಲ್ಲಿ ಉಪವಿಷ್ಟನಾಗಿರ್ತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮ ಮಾಧವ, ಪಾಂಡವರು ಕೂಡ ಅವರ ಬಳಿ ಇದ್ದಂತಹ ದಿವ್ಯವಾದ ಶಂಖಗಳನ್ನು ಮೊಳಗಿಸಿದರು. ದಿವ್ಯೌ ಶಂಖೌ ಪ್ರದಧ್ಮತು. ಯಾರ ಬಳಿಯಲ್ಲಿ ಯಾವ ರೀತಿಯ ಶಂಖ ಇತ್ತು, ಆ ಶಂಖದ ಹೆಸರೇನು, ಯಾರ್ಯಾರು ಯಾವ ಶಂಖಗಳನ್ನು ಊದಿದ್ರು ಅನ್ನೋದನ್ನು ನೆಕ್ಸ್ಟ್ ಶ್ಲೋಕಗಳಲ್ಲಿ ಹೇಳ್ತಾರೆ. ಪಾಂಚಜನ್ಯಂ ಹೃಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದದ್ಮೌ ಮಹಾಶಂಖಂ ಭೀಮಕರ್ಮಾವೃಕೋದರ. ಹೃಷಿಕೇಶ ಅಂದರೆ ಕೃಷ್ಣ, ಹೃಷಿಕ ಮತ್ತು ಈಶ ಇಂದ್ರಿಯಗಳನ್ನು ಜಯಿಸಿದಂಥವನು ಪಾಂಚಜನ್ಯ ಎಂಬತಕ್ಕಂಥ ಶಂಖದಿಂದ ನಾದವನ್ನು ಮೊಳಗಿಸಿದರೆ, ಧನಂಜಯ ಅರ್ಜುನ ದೇವದತ್ತ ಅಂತಕ್ಕಂಥ ಶಂಖದಿಂದ ಶಬ್ದವನ್ನು ಹೊರಡಿಸ್ತಾನೆ. ಪೌಂಡ್ರಂ ದದ್ಮೌ ಮಹಾಶಂಖಂ ಭೀಮಕರ್ಮಾವೃಕೋದರ. ಭೀಮ ಪೌಂಡ್ರಂ ಅನ್ನತಕ್ಕಂತಹ ಪೌಂಡ್ರ ಅಂತಕ್ಕಂಥ ಮಹಾಶಂಖ, ದೊಡ್ಡ ಶಂಖವನ್ನು ಉತ್ತಾನೆ. ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರ ನಕುಲಃ ಸಹ ದೇವಶ್ಚ ಸುಘೋಷಮಣಿಪುಷ್ಪಕೌ. ರಾಜನಾದಂತಹ ಕುಂತಿಪುತ್ರನಾದಂತಹ ಯುಧಿಷ್ಠಿರನ ಬಳಿ ಇದ್ದಂತಹ ಶಂಖದ ಹೆಸರು ಅನಂತ ವಿಜಯ ಅಂತ. ಹಾಗೆ ನಕುಲ ಸಹದೇವರ ಬಳಿ ಇದ್ದಂತಹ ಶಂಖದ ಹೆಸರು ಸುಘೋಷ ಮತ್ತು ಮಣಿಪುಷ್ಪಕ. ಈ ಶಂಖಗಳನ್ನು ಅವರು ನುಡಿಸ್ತಾರೆ. ಕಾಶ್ಯಶ್ಚ ಪರಮೇಶ್ವಾಸ ಶ್ರೀಖಂಡೀ ಚ ಮಹಾರಥ ಧೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚಾಪರಾಜಿತ. ಎಂಥ ಮಹಾರಥಗಳಿದ್ದಾರೆ, ಅವರೆಲ್ಲರೂ ಕೂಡ ಶಂಖಗಳನ್ನು ನುಡಿಸ್ತಾರೆ. ಯಾರು? ಕಾಶ್ಯಶ್ಚ ಪರಮೇಶ್ವಾಸ ಶಿಖಂಡಿ ಚ ಮಹಾರಥ. ಮಹಾರಥನಂತ ಶಿಖಂಡಿ ಇದ್ದಾನೆ, ಕಾಶಿರಾಜ ಇದ್ದಾನೆ, ದೃಷ್ಟದ್ಯುಮ್ನೋ ವಿರಾಟ ಇವನು ಇರ್ತಾನೆ, ಸಾತ್ಯಕಿ ಅಪರಾಜಿತನಾದಂತಹ ಸಾತ್ಯಕಿ ಇದ್ದಾನೆ. ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹುಶಂಖಾನ್ ದದ್ಮು ಪೃಥಕ್ ಪೃಥಕ್. ಬೇರೆ ಬೇರೆಯಾಗಿ ಪೃಥಕ್ ಪೃಥಕ್. ಯಾರು ಇವರೆಲ್ಲ? ದ್ರುಪದ ಸರ್ವ ಪೃಥಿವೀಪತೆ ಎಲ್ಲರೂ ಕೂಡ ರಾಜರುಗಳೇ. ಸೌಭದ್ರ ಮಹಾಬಾಹು ಇವರೆಲ್ಲರೂ ಕೂಡ ಬೇರೆ ಬೇರೆಯಾಗಿ ಶಂಖಗಳನ್ನು ಮೊಳಗಿಸಿದರು. ಸಘೋಷೋಧಾರ್ತರಾಷ್ಟ್ರಾಣಾಂ ಹೃದಯ ನಿವ್ಯದಾರಯತ್ ನಭಶ್ಚ ಪೃಥಿವೀಂಚೈವ ತುಮುಲೋವ್ಯನುನಾದಯನ್. ಈ ರೀತಿಯಾಗಿ ಸಘೋಷವನ್ನು ಮಾಡಿದಂಥ ಎಲ್ಲ ಇದರಿಂದ ಧಾತರಾಷ್ಟ್ರಗಳಿಗೆ ಏನಾಯಿತು ಅಂತಂದರೆ ಹೃದಯಾನಿ ವ್ಯದಾರಯತ್, ಹೃದಯ ಬಡ್ಕೊಳ್ಳೋಕ್ಕೆ ಶುರುವಾಯಿತು. ನಭಶ್ಚ ಭೂಮಿನ ಹೌದು, ಪೃಥಿವೀಂಚೈವ ಆಕಾಶನೂ ಕೂಡ, ಭೂಮಿಯಿಂದ ಆಕಾಶದವರೆಗೆ ತುಮುಲೋವ್ಯನುನಾದಯನ್ ತುಮುಲವನ್ನು ಉಂಟು ಮಾಡಿತು. ಅಥವ್ಯವಸ್ಥಿತಾಂ ದೃಷ್ಟ್ವಾ
ಧಾರ್ತರಾಷ್ಟ್ರಾನ್ ಕಪಿಧ್ವಜ ಪ್ರವೃತ್ತೆ ಶಸ್ತ್ರಸಂಪಾತೆ ಧನುರುದ್ಯಮ್ಯ ಪಾಂಡವ. ಈಗ ವ್ಯವಸ್ಥಿತವಾಗಿ ಏನಾಯಿತು ಅಂತಂದರೆ ಕಪಿಧ್ವಜನಾದಂತಹ ಧಾರ್ತರಾಷ್ಟ್ರ ಶಸ್ತ್ರದಿಂದ ಕೂಡಿದವನಾಗಿ ಪಾಂಡವನು ಧನುರುದ್ಯಮ ಧನುವನ್ನು ಹೊಂದಿರತಕ್ಕಂಥವನು ಬಂದು ಏನು ಹೇಳ್ತಾನೆ, ಋಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ. ಋಷಿಕೇಶ ಅಂದರೆ ಕೃಷ್ಣನನ್ನು ಹೇಳ್ತಾ ಇದ್ದಾನೆ ಕೂರ್ತು, ಏನಂತ, ಅರ್ಜುನ ಉವಾಚ ಸೇನಯೋರುಭಯೋರ್ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ. ನಮ್ಮ ಕಡೆ ಸೈನ್ಯ ಅವ್ರ ಕಡೆ ಸೈನ್ಯ ಎರಡರ ಮಧ್ಯದಲ್ಲಿ ರಥವನ್ನು ನಿಲ್ಲಿಸು ಶ್ರೀಕೃಷ್ಣ. ಯಾಕೆ, ಯಾವದೇತಾನ್ ನಿರೀಕ್ಷೇಹೈ ಯೋದ್ಧು ಕಾಮಾನಮಸ್ಥಿತಾನ್ ಕೈರ್ಮಯಾ ಸಹ ಯೋದ್ಧವ್ಯಂ ಅಸ್ಮಿನ್ ರಣಸಮುದ್ಯಮೆ. ಈ ಯುದ್ಧದಲ್ಲಿ ಯಾರೆಲ್ಲ ಕೂಡ ಯುದ್ಧಕ್ಕೋಸ್ಕರ ಬಂದಿದ್ದಾರೆ, ನಮ್ಮ ಜೊತೆ ಯುದ್ಧ ಮಾಡಲಿಕ್ಕೆ ಯಾರೆಲ್ಲ ರಾಜಗಳು ಬಂದಿದ್ದಾರೆ ನೋಡೋಣ, ನಮ್ಮ ಪರವಾಗಿದ್ದಾರೆ ಅವ್ರ ಪರವಾಗಿದ್ದಾರೆ ಅನ್ನೋದನ್ನು ನೋಡೋಣ. ಯೋತ್ಸ್ಯಮಾನಾನವೇಕ್ಷೇಹೈ ಏತೇತ್ರ ಸಮಾಗತಾಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇರ್ ಯುದ್ಧೇ ಪ್ರಿಯ ಚಿಕೀರ್ಷವಃ. ಧಾರ್ತರಾಷ್ಟ್ರ ದುರ್ಯೋಧನ ದುರ್ಬುದ್ಧಿಯಿಂದಾಗಿ ಯುದ್ಧದಲ್ಲಿ ಯಾರಿಗೆಲ್ಲ ಆಸೆ ಉಂಟೆ ಆಗಿದೆ, ಅವನಿಗೆ ಯುದ್ಧದಲ್ಲಿ ಆಸೆ ಆಯಿತು ಗೆಲ್ಲಬೇಕು ಅಂತೇಳಿ, ಸೋಲಿಸ್ಬೇಕು, ಅದಕ್ಕೆ ಯುದ್ಧದಲ್ಲಿ ಅವನು ಪ್ರಚೋದಿಸ್ದ. ಅವನ ಈ ಮಾತನ್ನು ಕೇಳಿಕೊಂಡು ಯಾರೆಲ್ಲ ಬಂದಿದ್ದಾರೆ ಅಂಥೇಳಿ ನೋಡೋಣ ಅಂತ ಹೇಳಿದಾಗ ಸಂಜಯ ಹೇಳ್ತಾನೆ ಮುಂದೆ, ಏವ ಮುಕ್ತೋ ಹೃಷಿಕೇಶೋ ಗುಡಾಕೇಶೇನ ಭಾರತ ಸೇನಯೋರುಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ಉತ್ತಮವಾದಂಥ ರಥವನ್ನು ಎರಡೂ ಸೇನೆಗಳ ಮಧ್ಯೆ ಕೃಷ್ಣ ತಗೊಂಡೋಗಿ ನಿಲ್ಲಿಸ್ದ. ಅಲ್ಲಿಗೆ ಈ ಮೊದಲನೇ ಅರ್ಜುನ ವಿಷಾದ ಯೋಗದ 24ನೇ ಶ್ಲೋಕ ಮುಕ್ತಾಯ ಆಗ್ತದೆ. ಜೈ ಶ್ರೀಕೃಷ್ಣ.